ಸರ್ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಮಂಗಳೂರು ಇದ್ರ ಬಗ್ಗೆ ಏನೋ ವಿವರಣೆ ಕೇಳಿದ್ರೆ ಸರ್ ನೋಡಿ ಗೃಹ ಸಚಿವರು ಮತ್ತು ಪೊಲೀಸ್ ಡಿಜಿ ಅವರು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದರು ಎಲ್ಲ ಚರ್ಚೆಗಳು ಕೂಡ ಮಾಡಿದ್ದಾರೆ ಮತ್ತು ಮುಂದಿನ ಅಲ್ಲಿ ಏನು ಆ ಜಿಲ್ಲೆಯ ಸೂಕ್ಷ್ಮತೆಯನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಇಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳೆಲ್ಲ ಈಗ ಸರ್ಕಾರ ತಗೊಳ್ತಾ ಇದೆ ಈಗಾಗಲೇ ಏನು ಒಂದು ವಿಶೇಷವಾದಂಥ ಒಂದು ಫೋರ್ಸನ್ನು ಪೊಲೀಸ್ ಫೋರ್ಸನ್ನು ಅಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಕೂಡ ಆದೇಶ ಆಗಿದೆ ಅದೇ ರೀತಿ ಉಳಿದಿರ್ತಕ್ಕಂಥ ಬೇರೆ ಬೇರೆ ತೀರ್ಮಾನಗಳು ಮಾಡ್ತೀವಿ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತದೆ ಇಂಥ ಒಂದು ಈ ವೈಷಮ್ಯದ ವಾತಾವರಣ ಮತ್ತು ದ್ವೇಷದ ವಾತಾವರಣ ಅದನ್ನು ಕೂಡ ತಿಳಿ ಮಾಡಬೇಕಾಗ್ತದೆ ಮತ್ತು ಯಾರು ತಪ್ಪು ಮಾಡಿದ್ರ ಮೇಲೆ ಕಠಿಣ ಶಿಕ್ಷೆಗಳಾಗ್ತಕ್ಕಂಥದ್ದು ಕೂಡ ನಾವು ನೋಡಬೇಕಾಗ್ತದೆ ಎಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡೆ ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ ಇಲ್ಲ ಡೈರೆಕ್ಷನ್ ಆ ಥರ ಇಲ್ಲ ಚರ್ಚೆ ಮಾಡಿ ಒಂದು ಕೆಲವು ತೀರ್ಮಾನಗಳು ನಿಮ್ಗೆ ಗೊತ್ತಾಗ್ತದೆ ತೀರ್ಮಾನಗಳು ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ರೀತಿಯ ಸಜ್ಜಾಗ್ತಕ್ಕಂಥದ್ದು ಮತ್ತು ಕಠಿಣ ಕ್ರಮಗಳು ಕೂಡ ಮುಂದಿನ ದಿವಸಗಳು ತಗೊಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಪ್ರಚೋದನಕಾರಿ ಭಾಷಣಗಳು ಮಾಡುವಂಥದ್ದು ಮತ್ತು ದ್ವೇಷದ ಭಾಷಣಗಳು ಮಾಡುವಂಥದ್ದು ಮತ್ತು ಎತ್ಕಟ್ಟುವಂಥದ್ದು ವಾತಾವರಣ ಕೆಡಿಸುವಂಥದ್ದು ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡುವಂಥದ್ದು ಇದೆಲ್ಲ ಕೂಡ ಹಿತಶ್ರೀ ಆಡದೆ ಹೋದರೆ ಖಂಡಿತವಾಗಿಯೂ ಇದು ಯಾರಿಗೂ ಒಳ್ಳೆಯದಲ್ಲ ಅದು ಒಂದು ಸಮುದಾಯ ಇನ್ನೊಂದು ಸಮುದಾಯ ಅಂತ ಹೇಳೋದಿಲ್ಲ ಹಿಂದೂಗಳಿಗೂ ಒಳ್ಳೆಯದಲ್ಲ ಮುಸಲ್ಮಾನರಿಗೂ ಒಳ್ಳೆಯದಲ್ಲ ಕ್ರೈಸ್ತರಿಗೂ ಒಳ್ಳೆಯದಲ್ಲ ಇಡೀ ಸಮಾಜಕ್ಕೆ ಒಳ್ಳೆಯದಲ್ಲ ಸೊ ಇದರಿಂದ ನಾವು ಹೊರಗೆ ಬರ್ತಕ್ಕಂಥದ್ದಕ್ಕೆ ಭಾಳ ನಾವು ಒಂದು ಕಠಿಣ ಕ್ರಮ ಅದ್ರ ಜೊತೆಯಲ್ಲಿ ಜನರನ್ನ ಹತ್ತಿರ ತರ್ತಕ್ಕಂಥದ್ದು ಯಾವ ರೀತಿ ಸಾಧ್ಯ ಅದನ್ನು ಕೂಡ ನೋಡಬೇಕಾಗ್ತದೆ ನಾನು ನಾಳಿದ್ದು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ನಾಳಿದ್ದು ಹೋಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇಟ್ಕೊಂಡಿದ್ದೀನಿ ಮತ್ತು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಮತ್ತು ಸಾರ್ವಜನಿಕರ ಜೊತೆ ಕೂಡ ಚರ್ಚೆ ಮಾಡಿ ನಾಳಿದ್ದು ಮಂಗಳೂರು ಭೇಟಿ ಇಟ್ಕೊಂಡಿದ್ದೀನಿ ಯಾವ ಅಲ್ಪಸಂಖ್ಯಾತರ ಘಟನೆ ನನಗೆ ಗೊತ್ತಿಲ್ಲ ಯಾರು ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಅದು ಯಾರು ಎಲ್ಲಿ ಸೇರಿದ್ದಾರೆ ಯಾರು ಭೇಟಿಯಾಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅದರಿಂದ ನಾವು ಅದು ಮುಖ್ಯ ಅಲ್ಲ ಆಯಿತಾ ನಮಗೆ ಒಂದು ಕಡೆ ತಪ್ಪು ಮಾಡೋರ ಮೇಲೆ ಶಿಕ್ಷೆ ಆಗಬೇಕು ಕ್ರಮ ಆಗಬೇಕು ಇನ್ನೊಂದು ಅಲ್ಲಿ ಸಹಜ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕೂಡ ಮಾಡಬೇಕು ಮತ್ತು ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲವನ್ನೂ ಈಗಲೇ ಹೇಳೋಕ್ಕಾಗೋದಿಲ್ಲ ಗೃಹ ಸಚಿವರಿದ್ದಾರೆ ಅವರು ಕೂಡ ಎಲ್ಲ ಹೇಳ್ತಾರೆ ರಾಜಕೀಯ ಕೈವಾಡ ಇದೆಯಾ ಅಂತ ಏನಾದರೂ ನಾನು ಏನು ಈಗ ಸದ್ಯಕ್ಕೆ ಹೇಳೋಕೆ ಹೋಗೋದಿಲ್ಲ ಎಲ್ಲ ಹೊರಗೆ ಬರಲಿ ಎಲ್ಲ ವಿಷಯಗಳನ್ನು ನಾನು ಮತ್ತೆ ಮಂಗಳೂರಿಗೂ ನಾಳಿದ್ದು ಹೋಗ್ತಾ ಇದ್ದೀನಿ ಅದ ನಂತರ ಮಿಕ್ಕಿದ ವಿಷಯ ಪ್ರಸ್ತಾಪ ಮಾಡ್ತೀನಿ ನೋಡಿ ಅದು ಕೆಲವರು ಭಾವೋದ್ವೇಗದಿಂದ ಮಾತಾಡ್ತಾರೆ ಕೆಲವರು ಬೇರೆ ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾರೆ ನಾನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥವನು ನನಗೆ ಮನುಷ್ಯತ್ವ ಮುಖ್ಯ ಹೊರತು ಯಾರೇ ಒಬ್ಬರನ್ನು ಓಲೈಸುವಂಥದ್ದಾಗಲಿ ಅಥವಾ ಒಬ್ಬರನ್ನು ಎತ್ಕಟ್ಟುವಂಥದ್ದಾಗಲಿ ಎರಡನ್ನೂ ಮಾಡೋದಿಲ್ಲ ನಮ್ಮ ಸರ್ಕಾರ ಕೂಡ ಅದೇ ಥರ ಇರುವಂಥದ್ದು ನಮಗೆ ಎಲ್ಲರೂ ಒಂದೇ ಹಿಂದೂನೇ ಇರ್ಬೋದು ಮುಸಲ್ಮಾನೇ ಹಿಂದೂ ಸತ್ರು ಕೂಡ ಅಷ್ಟೇ ಮುಖ್ಯ ನಮಗೆ ಮುಸಲ್ಮಾನ್ ಮೇಲೂ ಸಹ ಅಷ್ಟೇ ಮುಖ್ಯ ನಮಗೆ ನಾವು ಅದು ಬೇರೆ ಥರ ನೋಡೋಕೆ ಹೋಗೋದಿಲ್ಲ ಆಯಿತಾ ನನ್ನ ಒಂದು ಆತ್ಮಸಾಕ್ಷಿಗೆ ನಾನು ಖಂಡಿತವಾಗಿಯೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ ಹೊರತು ಯಾರೋ ಏನೋ ಹೇಳಿದ್ರು ಅಂತ ನಾನೇನು ವಿಚಲಿತನೇನು ಆಗೋದಿಲ್ಲ ಬೇಜಾರೇನಿಲ್ಲ ವಿಚಲಿತ ಆಗ್ತಕ್ಕ ಪ್ರಶ್ನೆ ಇದು ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಆ ಹೊಣೆಗಾರಿಕೆ ನಿರ್ವಹಿಸ್ತಕ್ಕಂಥ ನಾವು ಪ್ರಯತ್ನ ನಾವು ಮಾಡ್ತೀವಿ ಎಲ್ಲ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಮಂಗಳೂರಿನ ಅಂತ ಜಿಲ್ಲೆಯಲ್ಲಿ ಕೋಮುಗಲಭೆ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಆಗ್ತಾ ಇತ್ತು ಇವತ್ತು ದೇಶದಲ್ಲಿ ಕೇಂದ್ರ ಮೋದಿ ಸರ್ಕಾರ ಇದ್ರೂ ಕೂಡ ಮಣಿಪುರ ಉರಿದು ತಿಂಗಳಾನ್ಗಟ್ಲೆ ಅಲ್ಲಿ ಜನ ಭಯಭೀತರಲ್ಲಿ ಇದ್ದಾರೆ ಅನೇಕ ಕಡೆ ಘಟನೆಗಳಾಗಿದೆ ಆಯಿತಾ ಇವೆಲ್ಲ ಹೇಳೋದಕ್ಕಲ್ಲ ಆದರೆ ಇಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡ್ತಕ್ಕಂಥದ್ದೇ ಅವ್ರಿಗೊಂದು ಅಸ್ತ್ರ ಆಗಿದೆ ಅವ್ರಿಗೆ ಅದು ರಾಜಕೀಯ ಬಂಡವಾಳ ಆಗಿದೆ ಕೆಲವ್ರಿಗೆ ಅದು ಇವತ್ತು ಆ ರಾಜಕೀಯ ಬಂಡವಾಳ ಆ ಅಸ್ತ್ರಗಳನ್ನು ಉಪಯೋಗಿಸ್ತಕ್ಕಂಥ ಶಕ್ತಿಗಳು ಈ ನಮ್ಮ ಆ ಜಿಲ್ಲೆಯಲ್ಲಿ ವಿಶೇಷವಾಗಿದೆ ಎರಡು ಕಡೆನೂ ಇದೆ ಎರಡು ಸಮಾಜದಲ್ಲೂ ಕೂಡ ಇದೆ ಆಯಿತಾ ಅದಕ್ಕೋಸ್ಕರ ಒಳ್ಳೆಯವರು ಎಲ್ಲ ಸಮಾಜದಲ್ಲಿದ್ದಾರೆ ಕೆಲವರು ಕಿಡಿಗೇಡಿಗಳು ಎಲ್ಲ ಸಮಾಜದಲ್ಲೂ ಇದ್ದಾರೆ ಒಳ್ಳೆಯವರು ಹೆಚ್ಚು ಇವತ್ತಿನ ದಿವಸ ಹೊರಗೆ ಬಂದು ಮಾತನಾಡ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ನಾವು ಇದರಿಂದ ದೂರ ಇರಬೇಕು ಅಂತ ಇದ್ದರೆ ಅದು ಯಾರಿಗೂ ಒಳ್ಳೇದಾಗೋದಿಲ್ಲ ಅದಕ್ಕೋಸ್ಕರ ನಾವು ಆ ದೃಷ್ಟಿಯಿಂದ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನು ತಗೊಳ್ತೀವಿ ಸರ್ ಇವಾಗ ರಾಜಕೀಯ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಆದ್ರೆ ಅಟ್ ದ ಎಂಡ್ ಆಫ್ ಟೈಮ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಲ್ಲ ಕ್ರಮಗಳು ಆಗ್ತದೆ ಕೆಲವು ತೀರ್ಮಾನಗಳು ಕೂಡ ಮಾಡ್ತಾರೆ ಗೃಹ ಸಚಿವರು ಅದ್ರ ಬಗ್ಗೆ ನೀವು ಅವ್ರನ್ನ ಕೇಳಿ ಅವರೆಲ್ಲ ಹೇಳ್ತಾರೆ ಆಯಿತಾ ನಾನು ಮತ್ತೆ
ಮಿಕ್ಕಿದ ವಿಷಯ ಆಮೇಲೆ ಹೇಳ್ತೀನಿ. ಸರ್, ಇನ್ನೊಂದು ನಾಳಿದ್ದು ನಾಡಿದ್ದು ನಾಳೆ ಏನು ಸಭೆ ಇಟ್ಕೊಂಡಿದ್ದಾರೆ ಸರ್? ಅಲ್ಲಿ ಸಭೆ ಇಟ್ಕೊಳ್ತೀವಿ. ಮತ್ತು ಸಾರ್ವಜನಿಕರನ್ನು ಭೇಟಿ ಆಗ್ತೀವಿ. ಯಾರಾದರೂ ನನ್ನ ಭೇಟಿ ಆಗೋದು ಅವ್ರನ್ನೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಅಲ್ಲಿ ವಿಷಯಗಳು ಸ್ವಲ್ಪ ತಿಳ್ಕೊಂಡು ನಾನು ಬರ್ತೀನಿ. ಆಯಿತಾ? ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.